ಸರ್ ಜುಲೈ 30ರ ನಂತರ ಏನು ಮಾಡ್ತೀರಿ? ಈಗ ಸಾಕು. ರಾಜಕಾರಣ, ಸಾರ್ವಜನಿಕ ಸೇವೆ, ಲಾಯರ್ ಆಗಿ ಕೆಲಸ ಮಾಡಿದ್ದೀನಿ. ಸಾಕು. ಜನ ಎಲ್ಲದಕ್ಕೂ ನನಗೆ ಆಶೀರ್ವಾದ ಮಾಡಿ ಅವಕಾಶ ಕೊಟ್ಟಿದ್ದಾರೆ. ಸರ್ಕಾರಗಳು ಕೂಡ ನನಗೆ ಅವಕಾಶ ಕೊಟ್ಟಿದ್ದಾವೆ. ಶಾಸಕನಾಗಿ, ಮಂತ್ರಿಯಾಗಿ, MP ಆಗಿ, MLC ಆಗಿ ಜನ ಆಶೀರ್ವಾದ ಭಾಳ ಆಗಿದೆ ನನಗೆ. ಮುಂದೆ ಹಲವಾರು ವಿಚಾರಗಳ ಬಗ್ಗೆ ಬರಿತಾ ಹೋಗ್ತೇನೆ. ಒಂದು ಡಾಕ್ಯುಮೆಂಟಾಗಿ ಉಳಿಬೇಕು. ಕೆಲವೆಲ್ಲನೂ ಹಿಂದೆ ಚುನಾವಣೆಗಳು ಹೇಗಾಗ್ತಾಯಿತ್ತು, ಏನು ಖರ್ಚಾಗ್ತಾಯಿತ್ತು, ಜನಪ್ರತಿಗಳ ನಡವಳಿಕೆಗಳು ಹೇಗಿತ್ತು, ಜನರ ನಡವಳಿಕೆಗಳು ಹೇಗಿತ್ತು, ಈಗೇನಾಗಿದೆ, ಜನಪ್ರತಿನಿಧಿಗಳು, ಸರ್ಕಾರಗಳು ಹೇಗೆ ನಡೀತಾ ಇದ್ದಾವೆ, ಇದೆಲ್ಲನೂ ಕೂಡ ಇಲ್ಲೊಂದು ಕೂಡ ಒಂದು ಡಾಕ್ಯುಮೆಂಟ್ ಆಗಲಿ ಬರಿತಾ ಹೋಗ್ತೀನಿ. ನೀವು ಹಿಂದೆ ಕೂಡ ಒಂದೆರಡು ಬುಕ್ ಬರ್ತಿದ್ರಲ್ಲ, ಹಿಂದೆ ಕೂಡ 2 ಬುಕ್ ಬರ್ತಿದ್ರಿ. 9 ಪುಸ್ತಕ ಬರೆದಿದ್ದೀನಿ ನಾನು. ಯಾವುದು ಕತೆ ಪುಸ್ತಕಗಳು ಬರ್ದಿಲ್ಲ. ಕಾಗಕ್ಕ ಗುಬ್ಬಕ್ಕ ಕತೆ ಅಲ್ಲ ಅದು. ಹಳ್ಳಿ ಹಕ್ಕಿ ಹಾಡು ನನ್ನ ಆತ್ಮಕಥನ ಅದು. ಅದಾದ ಮೇಲೆ ಮತಸಂತೆ ಬರೆದೆ, ಹೇಗೆ ಈ ದೇಶದ ಚುನಾವಣಾ ವ್ಯವಸ್ಥೆ ಹಾಳಾಗಿದೆ ಅಂತ ಆಗಲೇ ಬರೆದಿದ್ದೆ ನಾನು. ನಿಮಗೆ ಹಳ್ಳಿ ಅಕ್ಕಿ ಅಂತ ಟೈಟಲ್ ಕೊಟ್ಟಿದ್ಯಾರು? ಹಾಂ, ನಿಮಗೆ ಹಳ್ಳಿ ಅಕ್ಕಿ ಅಂತ ಟೈಟಲ್ ಕೊಟ್ಟಿದ್ಯಾರು ಅಂದೆ. ನಾನೇ. ಏನು ಹೆಸರಿಡಬೇಕು ಅಂತ ಕೇಳಿದಾಗ ನನ್ನ ಜೊತೆ ಒಬ್ಬರು ಶುಭದಾ ಪ್ರಸಾದ್ ಅಂತಿದ್ರು. ನಾನು ಎಜುಕೇಷನ್ ಮಿನಿಸ್ಟ್ರಿದಾಗ ನನ್ನ ಜೊತೆ ಕೆಲಸ ಭಾಳ ಡಾಕ್ಟರ್, ಅವ್ರು ಡಾಕ್ಟ್ರೇಟ್ ಮಾಡಿದಂತು ಶುಭದಾ ಪ್ರಸಾದ್ ಅಂತ. ವೆರಿ ವೆರಿ ಇಂಟೆಲಿಜೆಂಟ್ ಲೇಡಿ. ಬಿಕಾಸ್ 14 PhDಗಳು ಬಂದಿದೆ ಅವ್ರಿಗೆ ಎಜುಕೇಷನಲ್ಲಿ. ಅವರಿಂದೆಲ್ಲ ನಮ್ಗೆ ಒಳ್ಳೆ ಹೆಸರು ಬಂತು ಎಜುಕೇಷನಲ್ಲಿ. ನನಗೆ ಎಲ್ಲ ಬರೆದಾಗ ಅವ್ರ ಕೈ ಕೊಟ್ಟೆ, ಇದನ್ನು ಸ್ವಲ್ಪ ತಿದ್ದು ಕೊಡಿ ಇದನ್ನು ಅಂತ. ಅಯ್ಯಮ್ಮ ಅಲ್ಲಿ ಪಾಪ ಭಾಳ ನೀಟಾಗೆಲ್ಲ ತಿದ್ದು ಕೊಟ್ಟು ಏನು ಹೆಸರಿಡೋಣ ಅಂತ 4-5 ಜನ ಕೂತ್ಕೊಂಡು ಚರ್ಚೆ ಮಾಡಿದಾಗ ಅದು ಇದು ಏನೋ, ಸರ್ ನೀವು ಹಳ್ಳಿಯಿಂದ ಬಂದವರು, ನಿಮ್ಮ ಹಾಡಿದು ನಿಮ್ಮ ಬದುಕಿನ ನಿಮ್ಮ ಜೀವನದ ಹಾಡಿದು, ಹಳ್ಳಿ ಹಕ್ಕಿ ಹಾಡು ಅಂತ ಇಟ್ಬಿಡು, ವೆಸ್ ಗುಡ್ ಅಂತ. ಅಲ್ಲ, ಆಮೇಲೆ ನಿಮ್ಮನ್ನೇ ಹಳ್ಳಿ ಅಕ್ಕಿ ಅಂತ ಹೊರಗಡೆ ಮೀಡಿಯಾಗಳು ಎಲ್ಲ ಕರೆದು ಎಲ್ಲ ಮಾಡಿದ್ರಲ್ಲ, ಅದಕ್ಕೆ ನಾನು ಹೇಳಿದ್ದು ಹಾಗಂತ ಫಸ್ಟ್ ಟೈಮ್ ಕರೆದಿದ್ದು ಯಾರು ಅಂತ ಕೇಳಿದ್ದು ನಾನು. ನಿಮ್ಮನ್ನ ಹಳ್ಳಿ ಹಕ್ಕಿ ಅಂತಲೇ ಇವನ್ ಮೀಡಿಯಾಗಳು ಕೂಡ ಹಂಗೆ ಹೇಳ್ತಿದ್ವಲ್ಲ. ಸೊ ಹಾಗಾಗಿ ಫಸ್ಟ್ ಟೈಮ್ ನಿಮ್ಮನ್ನ ಹಳ್ಳಿ ಅಕ್ಕಿ ಅಂತ ಕರೆದಿದ್ದು ಯಾರು? ಸರ್, ಈಗ ಏನಾಯಿತು ಅಂದರೆ ಈ ಹಳ್ಳಿ ಹಕ್ಕಿ ಬರೆದ್ನಲ್ಲ, ಇದೇನಾಯಿತು, ಪುಸ್ತಕ ರಿಲೀಸ್ ಆಗೋಕ್ಕೆ ಮುಂಚೆ ಶಿವಶಂಕರ್ ಅಂತ ಇದ್ದಾರೆ ನಮ್ಮ ಸ್ನೇಹಿತರು, ಟೈಮ್ಸ್ ಆಫ್ ಇಂಡಿಯಾದಲ್ಲೂ ಇಲ್ಲೋ ಇದ್ದಾರೆ ಅವರು. ಹಿಂದಿನ ದಿವಸ ಅವ್ರಿಗೆ ಪುಸ್ತಕ ಸಿಕ್ಬಿಡ್ತು. ಅವ ಮಿಡ್ ಡೇ ಅಂತ ಒಂದು ಪತ್ರಿಕೆ ಬರ್ತಾ ಇತ್ತು, ಬಾಂಬೆಯಿಂದ ಹೊರಡ್ತಾ ಇತ್ತು. ಬಾಂಬೆಯಿಂದ ಅವ ಏನು ಮಾಡಿದ್ರು, ನನ್ನ ಪುಸ್ತಕದಲ್ಲಿ ಒಂದು 2-3 ಸಾಲು ಡಿ ಸರೋಜಾದೇವಿ ಮತ್ತು SM ಕೃಷ್ಣ ಅವರವರ ಪ್ರೇಮ ಕಲಾಪಗಳ ಬಗ್ಗೆ, ಅಂದರೆ ಅವು 3 ಲೈನ್ ಅದು ಅದಿತ್ತು. ಇವ ಏನು ಮಾಡಿಬಿಟ್ಟ, ಅವನು ಶಿವಶಂಕರ ಆ 3 ಲೈನ್ನೇ ತೊಗೊಂಡ್ಬಿಟ್ಟು ಮಿಡ್-ಡೇನಲ್ಲಿ ಈ MGR ಬಿ ಸರೋಜಾದೇವಿ ಡ್ಯೂಯೆಟ್ ಆಡೋದು ಕೈ ಹಿಡ್ಕೊಂಡು MGR ಫೋಟೋ ತೆಗೆದು ಕೃಷ್ಣ ಅವ್ರ ಫೋಟೋ ಹಾಕ್ಬಿಟ್ಟು, ಅದು ಆವಾಗ ಮಹಾರಾಷ್ಟ್ರ ಗವರ್ನರು ಕೃಷ್ಣ ಸಾಹೇಬರು, ಮಹಾರಾಷ್ಟ್ರ ಗವರ್ನರ್ SM ಕೃಷ್ಣ ಫಾಲ್ಸ್ ಇನ್ ಲವ್ ವಿತ್ ಬಿ ಸರೋಜಾದೇವಿ ಹೆಡ್ಲೈನ್ ನೋಡು. ಅಯ್ಯೋ, ದೊಡ್ಡ ಗಲಾಟೆ ಎದ್ದೋಯ್ತು ಅಂತ ಕಡೆ. ಆಲ್ ಓವರ್ ಇಂಡಿಯಾ ಹೋಗುತ್ತದು, ಎಲ್ಲ ಏರೋಪ್ಲೇನಲ್ಲಿ ಹೋಗುತ್ತದು ಪೇಪರು. ನಾವು ನೆಕ್ಸ್ಟ್ ಡೇಗೆ ತಯಾರು ಮಾಡ್ತಾ ಇದ್ದೀವಿ ಇದನ್ನು ಇದು ಕಾರ್ಯಕ್ರಮಕ್ಕೆ ಅಂತ. ಏನು ಮೀಡಿಯಾದವರೆಲ್ಲ ಬಂದರು, ಕೃಷ್ಣ ಅವ್ರ ಕಡೆಯವರು ಬಂದು ಗಲಾಟೆ ಮಾಡಿದ್ರು, ಹಾಗೆ ಹೀಗೆ ಹೇಗೇಗೋ ಹಾಗೆ ಹಿಂಗೆ ಅಂತೇಳಿ. ನೆಕ್ಸ್ಟ್ ಡೇ ನಮ್ಮನ್ನು ರಿಲೀಸ್ ಆಗಲೇಬಾರ್ದು ಅಂತ ಬಂದರು. ನಾನು ಯಾರನ್ನು ಕರೆದಿದ್ದೆ, ಅನಂತಮೂರ್ತಿಯವ್ರು ಕರೆದಿದ್ದೆ. ಹನುಮಂತಮೂರ್ತಿಯವರು ಒಂದು ಪುಸ್ತಕ ಕೊಡೋದು ಕೊಟ್ಟು, ಚೆನ್ನಾಗಿದೆ ಓದಿಸ್ಕೊಂಡು ಹೋಗುತ್ತೇವೆ. ಅವರೇ ಬಂದರು, ಅವ್ರಿಗೂ ಅವಕಾಶ ಕೊಡಲಿಲ್ಲ ಇವರು. ಆಮೇಲೆ ನೆಕ್ಸ್ಟ್ ಡೇ ಮತ್ತೆ ರಿಲೀಸ್ ಆಯ್ತದ್ದು.
ಸೊ ಹಂಗೆ ಅದು ಎಸ್ ಎಂ ಕೃಷ್ಣ ಕಾಲ್ ಮಾಡಿದ್ರಾ? ಆ, ಎಸ್ ಎಂ ಕೃಷ್ಣ ಕಾಲ್ ಮಾಡಿದ್ರಾ? ಆಮೇಲೆ ಎರಡು ದೊಡ್ಡ ಗಲಾಟೆ ಆಯಿತು. ದೆನ್ ನಾನು ಐ ಟೆಲಿಫೋನ್ ಟು ಕೃಷ್ಣ ಅವರು. ನೀವೇ ಮಾಡಿದ್ರಾ? ನಾನೇ ಮಾಡ್ತೆ. ಅದೆಲ್ಲ ಆದಮೇಲೆ ನಾನೇ ಮಾಡಿದೆ. ಪುಸ್ತಕ ಕಳಿಸ್ದೆ ಫಸ್ಟ್ ಅವ್ರಿಗೆ, ಬುಕ್ ಪೋಸ್ಟಲ್ಲಿ ಕಳಿಸಿ, ಬಿ ಸರೋಜ ದೇವ್ರಿಗೂ ಕಳಿಸ್ದೆ ಅದನ್ನು. ಕೃಷ್ಣ ಅವ್ರಿಗೆ ಕಳಿಸಿ ನಾನು, ಸರ್ ಈಗ ಬರೆದು ಬಿಟ್ಟಿದ್ದೀನಿ ಸರ್, ತಪ್ಪಾಗಿದ್ದರೆ ಕ್ಷಮಿಸ್ಬೇಕು ಸರ್ ನೀವು. ಸುಮ್ಮನೆ ಅನಾವಶ್ಯಕವಾಗಿ ಕೆಲವರು ಏನೋ ನಿಮಗೆ ಏನೋ ಇದು ಮಾಡೋರ ಥರ ಇದು ಮಾಡಿ. ಆಮೇಲೆ ನಾನು ಒಂದು 2-3 ದಿವಸ ಆದಮೇಲೆ ಫೋನ್ ಮಾಡಿದೆ, ಸರ್ ಡಿಡ್ ಯು ರೈಟ್ ದಟ್ ಬುಕ್ ಅಂತ. ಐ ರೈಟ್, ಇನ್ನೂ ಬೇಕಾದಷ್ಟಿತ್ತು, ಬರಿಬೇಕಾಗಿತ್ತು ಅಂತ. ಸಿ ಈಸ್ ವೆರಿ ಡೆಮೋಕ್ರೆಟಿಕ್ ಏನೋ. ಆ ಮಾತುಗಳು ಎಂಥ ಪ್ರಜಾತಂತ್ರವಾದಿ ಕೃಷ್ಣ ಅಂತಕ್ಕಂಥದ್ದು. ಇವ್ಯಾವ ಕೆಲ್ಸಕ್ಕೆ ಬಾರದು. ಬಟ್ ನನಗೆ ಖುಷಿ ಆಯ್ತು, ಕ್ಷಮಿಸಿದ್ರಲ್ಲ ಸೇ, ಕ್ಷಮಿಸೋ ವಿಚಾರ ಅಲ್ಲ ವಿಷಯ. ಆ್ಯಸ್ ಎ ರೈಟರ್ ಯು ರೂಟ್ ದ ರಿಯಾಲಿಟಿ ಅಂತ ಪಾಪ. ಹಾಗಾಗಿ ದೊಡ್ಡ ಗಲಾಟೆ ಆಗಿದ್ದರಿಂದ 10,000 ಕಾಪಿ ಖರ್ಚಾಯ್ತು. ಒಳ್ಳೆ ಪಬ್ಲಿಸಿಟಿ. ನಾವು ಫಸ್ಟ್ ಒಳ್ಳೆ ಪಬ್ಲಿಸಿಟಿ ಸಿಕ್ಬಿಡ್ತದೆ. ಸರೋಜಾದೇವಿಯವರು ಕಾಲ್ ಮಾಡಿದ್ರಾ? ಸರೋಜಾದೇವಿಯವ್ರಿಗೂ ಅಲ್ಲ, ಅದಕ್ಕೇನು, ನಾನೊಬ್ಬಳು ನಟಿ, ನನ್ನ ನಟನೆ, ನನ್ನ ಫೀಲ್ಡನ್ನ ಅವ್ರು ಪ್ರೀತಿ ಮಾಡಿದ್ರು, ಅದಕ್ಕೇನಂತೆ ಅಂತಂದ್ರು. ಅದು ಹಿಂಗೆ ಉದ್ದಕ್ಕೂ ಇದೆ ಸರ್ ನಮ್ಮದು ಕಥೆಗಳು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.